SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಓಕೆ, ವೇದಿಕೆ ಮೇಲೆ ಮಾತಾಡ್ತಾ ನೀವು ಕೂಡ ಒಂದು ವಿಷಯಕ್ಕೆ ಭಾವುಕರಾದರೆ, ಯಾಕಂದರೆ ನಮ್ಮಲ್ಲಿ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ, ನನಗೆ ಬೇರೆ ಕಡೆ ಹೋದಾಗ ಒಂದಿಷ್ಟು ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ ಅಂದರೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ವಿಚಾರ ಹೇಳೋದಾದರೆ, ಯಾಕೆ ನಮ್ಮ ಕಡೆಯಿಂದ ಏನು ಇದಾಗಿದೆ ಅನ್ನೋ ಯಾರ ಕಡೆಯಿಂದ ಏನೂ ಆಗಿಲ್ಲ. ಏನಾಗುತ್ತೆ, ನಾವು ಒಂದಷ್ಟು ಜನ ಆಗಿರ್ಬೋದು, ಇಲ್ಲಾಂದರೆ ಸಿಚುವೇಶನ್ಸ್ ಆಗಿರ್ಬೋದು, ಅದನ್ನು ನಾವು ಯಾವ ಥರ ಇದ್ದೀವಿ ಅಂದರೆ, ನಾವು ಎಲ್ರಿಗೂ ಸಪೋರ್ಟ್ ಮಾಡೋವಂಥದ್ದು ಪರ್ಸನ್ ಇದ್ವಿ. ಆ್ಯಂಡ್ ಅದೇ ಥರ ಸಪೋರ್ಟ್ ನಮ್ಗೆ ಸಿಗಲ್ಲ ಅಂದರೆ ಬೇಜಾರಾಗುತ್ತೆ. ಬಟ್ ಅದನ್ನು ಮನಸ್ಸಲ್ಲಿಟ್ಕೊಂಡು, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮುಂದೆ ಹೋಗೋಕ್ಕಾಗಲ್ಲ. ಅದನ್ನು ಎಲ್ಲ ಮೀರಿ, ಅದನ್ನು ಎಲ್ಲ ದಾಟಿ ಮುಂದೆ ಹೋಗ್ತಾ ಇರಬೇಕು ಅಂತ ಅಷ್ಟೇ. ಓಕೆ ಮೇಡಮ್, ನೀವು ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಸುದೀಪ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಇನ್ನು ನಮ್ಮಲ್ಲಿ ಸಾಕಷ್ಟು ಸೂಪರ್ ಸ್ಟಾರ್ ಯಶ್ ಅವರಿದ್ದಾರೆ, ದರ್ಶನ್ ಅವರಿದ್ದಾರೆ, ಪುನೀತ್ ಸರ್ ಇದ್ದರು. ಬಟ್ ಅವ್ರ ಜೊತೆಲ್ಲ ನೀವು ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆ ಸಿಚುವೇಶನ್ ಏನು ಬ್ಯುಸಿ ಇದ್ದರೆ ಅಥವಾ ಆ ಥರ ಆಫರ್ಗಳು ಬಂದಿದ್ವಾ ಅಥವಾ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದು, ಯಾಕೆ ಇವ್ರ ಜೊತೆ ನಡ್ಸೋಕ್ಕಾಗಲಿಲ್ಲ ಅನ್ನೋಂಥ ವಿಚಾರ ಹೇಳೋದು. ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕು, ಪರ್ಫಾರ್ಮೆನ್ಸ್ ಇಷ್ಟ ಆಗಬೇಕು, ಏನು ಮಾಡಬೇಕು ಅಂತ ಇಷ್ಟ ಆಗಬೇಕು ಅಲ್ವಾ. ಸೊ ಅಪ್ಪು ಅವ್ರ ಜೊತೆ ಐ ವಾಸ್ ಸಪೋಸ್ ಟು ವರ್ಕ್, ಬಟ್ ಅನ್ಫಾರ್ಚುನೇಟ್ಲಿ ಈಸ್ ನಾಟ್ ವಿತ್ ಅಸ್ ಎನಿಮೋರ್, ಬಟ್ ಈಸ್ ವಿತ್ ಅಸ್ ಫಾರ್ ಎವರ್. ಆ್ಯಂಡ್ ದರ್ಶನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಆ ಥರ ಒಂದು ಸ್ಕ್ರಿಪ್ಟ್ ಸಿಕ್ಕಿಲ್ಲ ನಮಗೆ. ಐ ಹ್ಯಾವ್ ಡನ್ ಅ ಸಾಂಗ್ ವಿತ್ ಯಶ್, ಬಟ್ ಐ ಡೋಂಟ್ ಥಿಂಕ್ ದಟ್ ಆ ಥರ ಒಂದು ಕತೆ ಬಂದಿದೆ ನಮಗೆ ಫಾರ್ ಅಸ್ ಟು ವರ್ಕ್ ಟುಗೆದರ್. ನನಗೆ ಇಟ್ಸ್ ಮೋರ್ ದೆನ್ ಎನಿ ಆ್ಯಕ್ಟರ್, ದ ಸ್ಕ್ರಿಪ್ಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ನಾನು ಏನು ಮಾಡ್ತಾಯಿದ್ದೀನಿ ಈ ಪಿಕ್ಚರಲ್ಲಿ, ನನ್ನ ಕಾಂಟ್ರಿಬ್ಯೂಷನ್ ಏನಿದೆ, ನಾನು ಏನು ಆ್ಯಡ್ ಮಾಡ್ಬೋದು ಸಿನಿಮಾದಲ್ಲಿ, ಅದು ಅರ್ಥ. ದಟ್ಸ್ ಆಲ್ವೇಸ್ ಬಿನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಮೀ ದೆನ್ ಎನಿಥಿಂಗ್ ಎಲ್ಸ್. ಅಂದರೆ ಇದೇ ಡಿಸೆಂಬರ್ಗೆ 2 ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮಲ್ಲಿ. ಶಿವಣ್ಣ ಅವ್ರದ್ದು, ಸುದೀಪ್ ಅವ್ರದ್ದು 2 ಒಟ್ಟಿಗೆ ರಿಲೀಸ್ ಆಗ್ತಿದೆ. ನೀವು ಯಾವ ಸಿನಿಮಾ ನೋಡೋಕ್ಕೋಸ್ಕರ ಕಾಯ್ತಾ ಇದ್ದೀರಾ ಮೇಡಮ್, ಏನು ಹೇಳ್ತೀರಾ? ನಾನು ಫಸ್ಟ್ ನನ್ನದೇ ಸಿನಿಮಾ ಒಂದು 5 ಭಾಷೆದಲ್ಲಿ ರಿಲೀಸ್ ಆಗ್ತಿದೆ. ನನ್ನದೇ ಸಿನಿಮಾ ಫಸ್ಟ್ ನೋಡ್ತೀನಿ 5 ಭಾಷೆದಲ್ಲಿ. ಅದಾದಮೇಲೆ ಐ ವಿಲ್ ವಾಚ್ ಮಾರ್ಕ್, ಅದಾದಮೇಲೆ ಐ ವಿಲ್ ವಾಚ್ 45. ಐ ವಾಚ್ ಆಲ್ ದ ಫಿಲ್ಮ್ಸ್. ಆ್ಯಂಡ್ ಒಬ್ಬ ಫ್ಯಾನ್ ಆಗಿ, ಆಡಿಯನ್ಸ್ ಆಗಿ, ಐ ಲವ್ಡ್ ವಾಚಿಂಗ್ ದೇರ್ ಫಿಲ್ಮ್ಸ್, ಐ ವರ್ಕ್ ವಿತ್ ದೆಮ್. ಸೊ ತುಂಬ ಒಂದು ಸಂಭ್ರಮ ಥರ ವಿಷಯ ಅಲ್ವಾ. ಹೌದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.